ತುಂಬಾ ಹೆಸರು ಮಾಡಿದ್ದಾರೆ. ಅಂಡ್ ತೆಲುಗು ಇಂಡಸ್ಟ್ರಿ ಇಲ್ಲ ಬಾಲಿವುಡ್ ಇಂಡಸ್ಟ್ರಿಯಲ್ಲೆಲ್ಲ ಒಂದು ಹೆಸರು ಮಾಡಿದ್ದಾರೆ. ಬಟ್ ಆಲ್ಸೋ ಬಾಲಿವುಡ್ ಅಲ್ಲೂ ಕೂಡ ಅವ್ರು ಫಸ್ಟ್ ಅಲ್ಲ, ಅವ್ರಿಗೆ ಗೊತ್ತಿಲ್ಲ. ಗುಲ್ಶನ್ ದೇವಯ್ಯ ಅಂತ ರಾಮ್ಲೀಲಾ ಸಿನಿಮಾದಲ್ಲೇ ಆಕ್ಟ್ ಮಾಡಿದ್ದಾರೆ ಅವರು. ಸಾಕಷ್ಟು ಸಿನಿಮಾ, ಐ ಥಿಂಕ್ ರಾಮ್ಲೀಲಾ ಈಗೀಗ ಬಂದಿದ್ದು, ಅದಕ್ಕಿಂತ ಮುಂಚೆಯಿಂದನೂ ಹಿ ಇಸ್ ಬಿನ್ ವೆರಿ ಆಕ್ಟಿವ್. ಅಂಡ್ ಸಾಕಷ್ಟು ಜನ ನಟರಿದ್ದಾರೆ ಅಲ್ಲಿ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲದೆ ತಪ್ಪಾಗಿರ್ಬೋದು. ಸೊ ಎಲ್ಲರೂ ಕ್ಷಮಿಸ್ಬಿಡೋಣ. ಅಂಡ್ ನಮ್ಮ ಜನಾಂಗದವರು ಆಕ್ಚುಲಿ ನಮ್ಮ ಹೆಣ್ಣು ಮಕ್ಕಳಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ, ತುಂಬಾ ಮೇಲೆ ಎತ್ತಕ್ಕೆ ನೋಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಒಂದ್ ಚಿಕ್ಕ ಹುಡುಗಿ ಏನೋ ತಪ್ಪಾಗಿದೆ, ಐ ಥಿಂಕ್ ಕ್ಷಮಿಸ್ಬಿಡೋಣ ಅಷ್ಟೇ. ಸಿ ಏನಾಗುತ್ತೆ, ಅವರು ಆಲ್ಸೋ ನಾನು ಮೆನ್ಷನ್ ನೀಟಾಗಿ ನೋಡಿದೆ. ನನಗೆ ಗೊತ್ತಿರ್ಲಿಲ್ಲ, ನಾನೇನು ಫಾಲೋ ಮಾಡಿರ್ಲಿಲ್ಲ. ನನಗೆ ಬೆಳಿಗ್ಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರಕ್ ಶುರು ಆಯ್ತು. ನಾನು ಮಗುನ ಫೀಡ್ ಮಾಡ್ಕೊಂಡು ಮಲಗಿರ್ತೀನಲ್ಲ, ನಂಗೆ ಬೆಳಿಗ್ಗೆ ನೋಡ್ತೀನಿ 25 ಮಿಸ್ ಕಾಲ್. ಅಯ್ಯೋ ಏನಾಯ್ತಪ್ಪ ಅಂತೆಲ್ಲ ಹೆದರ್ಕೊಂಡು. ಆಮೇಲೆ ನಾನು ಇಂಟರ್ವ್ಯೂನ ಪೂರ್ತಿ ನೋಡಿದೆ. ಎಲ್ಲೋ ಒಂದ್ ಕಡೆ ಅವ್ರು ಮೆನ್ಷನ್ ಮಾಡಿರೋದು ಏನಂದ್ರೆ ಕೂರ್ಗ್ ಕಮ್ಯುನಿಟಿ ಅಂತೇನೋ ಹೇಳಿದ್ದಾರೆ ಇಂಟರ್ವ್ಯೂ ಅಲ್ಲಿ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಎಲ್ಲೋ ಒಂದ್ ಕಡೆ ಅವರು ಕೂರ್ಗ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಟ್ಸ್ ನಾಟ್ ಕೂರ್ಗ್ ಆಸ್ ಕೊಡವತ್ತಿ ನಾನ್ ಮಾತಾಡ್ತಿರೋದು, ನಮ್ಮ ಕೊಡವ ಕಮ್ಯುನಿಟಿ ಬಗ್ಗೆ ನಾನ್ ಮಾತಾಡ್ತಿರೋದು. ಅವರು ಕೂರ್ಗ್ ಕಮ್ಯುನಿಟಿ ಅಂತ ಹೇಳಿದ್ದಾರೆ. ಅದು ಯಾವ ಒಂದು ಅರ್ಥದಲ್ಲಿ ಹೇಳಿದ್ದಾರೆ, ಕೊಡಗಿನಲ್ಲಿ ನಾನು ಮೊದಲನೇದಾಗಿ ಬಂದಿದ್ದೀನೋ. ಐ ಥಿಂಕ್ ಒಂದೊಂದ್ಸತಿ ಏನಾಗುತ್ತೆ, ಒಂದು ಇಂಟರ್ವ್ಯೂಸ್ ಅಲ್ಲೂ ಕೂಡ ಕೆಲವೊಂದು ವಿಷಯಗಳು ಮೇ ಬಿ ಅವ್ರು ಆಮೇಲೆ ಹೇಳಿರ್ಬೋದೇನೋ, ಸಾಕಷ್ಟು ಜನ ಹೆಸರು ಮಾಡಿದ್ದಾರೆ. ಬಟ್ ಈ ಒಂದು ಜನರೇಷನ್ ಈಗಿರೋ ಸಮಯದಲ್ಲಿ ನಾನು ಹೆಸರು ಮಾಡ್ತಾ ಇದ್ದೀನಿ ಅಂತ ಹೇಳಿರ್ಬೋದೇನೋ, ಅದು ಎಡಿಟ್ ಆಗಿರ್ಬೋದೇನೋ. ಸೊ ಎಲ್ಲೊಂದ್ ಕಡೆ ಪೂರ್ತಿ ವಿಚಾರ ನಮಗೆ ಗೊತ್ತಿಲ್ಲದೆ ಇದ್ದಾಗ ಪಾಯಿಂಟ್ ಔಟ್ ಮಾಡಿ ಇದು ತಪ್ಪು ಅಂತ ಅವ್ರನ್ನ ಕೆಳಗೆ ಎಳಿಯೋದು ಬೇಡ ಅಂತ ನನಗನ್ಸುತ್ತೆ. ಶಿ ಇಸ್ ಡೂಯಿಂಗ್ ಗುಡ್, ಲೆಟ್ಸ್ ಸಪೋರ್ಟ್ ಹರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.